ಅಂತೂ ಇಂತೂ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಕಾಲ ಕೂಡಿ ಬಂದಂಗೆ ಅನ್ನಿಸ್ತಾ ಇದೆ. 3 ಸಲ ಹೋಗಿ ಬಂದರು ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು 3 ಸಲ ದಿಲ್ಲಿಗೆ ಹೋಗಿದ್ದರು. ಒಂದು ಸಲನೂ ಸಮಾಧಾನವಾಗಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬೇಕು ಅಂತ ಚರ್ಚೆ ಮಾಡುವುದಕ್ಕೆ ಆಗಲಿಲ್ಲ. ಮೊದಲನೇ ಸಲ ಹೋದರೂ ಎಲ್ಲ ಸೆಟ್ ಆಗಿತ್ತು. ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅರ್ಜೆಂಟಾಗಿ ಖಾಸಗಿ ವಿಷಯಕ್ಕೆ ಬೆಂಗಳೂರಿಗೆ ಬರಬೇಕಾಗಿ ಬಂತವ್ರಿಗೆ. ಆಮೇಲೆ ಹೋದರು. ಕಾಕ್ರೋಚ್ ಜನತಾ ಪಾರ್ಟಿಯ ಕಾರಣಕ್ಕೆ ದಿಲ್ಲಿಲಿ ಹೊತ್ಕೊಂಡು ಉರಿತಾ ಇತ್ತು. ಇವರು ಲಿಸ್ಟ್ ಹಿಡ್ಕೊಂಡು ಹೋಗಿದ್ರಂತೆ. ಏನು ವಿಷಯ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ರಂತೆ. ಹಿಂಗೆ ಮತ್ತೆ ಕರ್ನಾಟಕದ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನು ಅಂದಿದ್ದಕ್ಕೆ ಇಲ್ಲಿ ಏನು ನಡೀತಾ ಇದೆ, ನೀವೇನು ಮಾತಾಡ್ತಾ ಇದ್ದೀರಿ, ದೇಶ ಹೊತ್ಕೊಂಡು ಉರಿತಾ ಇದೆ, ನಿಮಗೆ ಅಧಿಕಾರದ ಚಿಂತೆ ಆಗಿದೆಯಾ ಅಂತ ಕೇಳಿದ್ರಂತೆ ರಾಹುಲ್ ಗಾಂಧಿ ಅವರು. ಹಂಗಂದ್ಮೇಲೆ ಮತ್ತೇನು ಕೂತ್ಕೊಂಡು ವೇಟ್ ಮಾಡಿ ಮಾತಾಡೋದು, ಇವ್ರು ವಾಪಸ್ ಬಂದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ರಾಹುಲ್ ಗಾಂಧಿಯವರ ವಿದೇಶ ಪ್ರವಾಸದ ಕಾರಣಕ್ಕಾಗಿ ಇದು ಎಳಿತಾ ಬಂದದ್ದು. ಅವರು ಫಾರಿನ್ಗೆ ಹೋಗಿದ್ರು. ಎಲ್ಲೋ ಹೋಗಿದ್ರು, ಎಲ್ಲೇ ಅಂತ ಗೊತ್ತಿಲ್ಲ. ಅದು ಎಲ್ಲೋ ಹೋಗಿದ್ದರು. ಮೊದಲು 8ನೇ ತಾರೀಕು ಬರ್ತಾರೆ ಅಂದರು, ಆಮೇಲೆ 10ನೇ ತಾರೀಕು ಬರ್ತಾರೆ ಅಂದರು, 12ನೇ ತಾರೀಕು ಬರ್ತಾರೆ ಅಂದರು. ಅವ್ರು ಬರೋ ತನಕ ವೇಟ್ ಮಾಡಿದ್ರು ಅವ್ರು ಬಂದರು. ಇನ್ನು ಚರ್ಚೆ ಮಾಡೋಣ ಅಂತ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಯುಸಿ ಆದರು. ಆಮೇಲೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟು ಇವತ್ತು ಮತ್ತೆ ಹೋಗಿದ್ದಾರೆ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು ಅಲ್ಲೇ ಇದ್ದಾರೆ. ಬೆಳಗ್ಗೆ 9:30 ಫ್ಲೈಟಿಗೆ ಮುಖ್ಯಮಂತ್ರಿಗಳು ಹೋದರು. ಆಮೇಲೆ ಸ್ಪೆಷಲ್ ಫ್ಲೈಟ್ನಲ್ಲಿ ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು ಹೋಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ದಿಲ್ಲಿಗೆ ಹೋಗಿದ್ದಾರೆ. ಒಂದು 40 ಜನ ಸಚಿವಾಕಾಂಕ್ಷಿಗಳಿದ್ದಾರಲ್ಲಿ. 40 ಜನ ಲಾಬಿ ಮಾಡ್ತಾ ಇರೋರು ಒಟ್ಟು ಸಂಖ್ಯೆ ಒಂದು 60 ಮಿನಿಸ್ಟರ್ ಆಗೋದಕ್ಕೆ. ಎಷ್ಟು ಜನ ಮಿನಿಸ್ಟರ್ ಆಗೋಕ್ಕೆ ಅವಕಾಶ ಇದೆ? 20 ಜನರಿಗೆ. 40 ಜನ ಸೀರಿಯಸ್ ಕಂಟೆಂಡರ್ಸ್ ಇದ್ದಾರೆ ಅದರಲ್ಲಿ. ಮತ್ತು ಇನ್ನು 20 ಜನ ಸೀರಿಯಸ್ ಅಲ್ಲದೆ ಇದ್ದರೂ ಯಾಕೆ ಪ್ರಯತ್ನ ಪಡ್ತಿದ್ದಾರೆ? ಮಿನಿಸ್ಟ್ರಿಗಿರಿ ಕೇಳೋದು, ಮಿನಿಸ್ಟ್ರಿಗಿರಿ ಸಿಗಲ್ಲಪ್ಪ, ಅಟ್ಲೀಸ್ಟ್ ಒಂದು ಒಳ್ಳೆಯ ನಿಗಮ ಮಂಡಳಿ ಆದರೂ ಸಿಗುತ್ತೆ ಅಂತ ಆ ಪ್ರಯತ್ನ ಅವರು ನಡೆಸ್ತಾ ಇದ್ದಾರೆ. ಬಹುಶಃ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಲಿಸ್ಟ್ ಫೈನಲ್ ಆಗಬಹುದು. ಆಗದೆ ಹೋದರೂ ಚರ್ಚೆಯೆಲ್ಲ ಮಾಡಿ ನೀವು ಹೊರಡಿ, ನಾವು ಲಿಸ್ಟ್ ತಯಾರು ಮಾಡಿ ಕಳಿಸ್ತೀವಿ ಅಂತ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಅನಿಸುತ್ತೆ. ಬೆಂಗಳೂರಿನಿಂದ ಹೋದ ನಾಯಕರುಗಳು ವಾಪಸ್ ಬರ್ತಾರೆ. ಅದಾದ ಮೇಲೆ ಲಿಸ್ಟ್ ಬರುತ್ತೆ ದಿಲ್ಲಿಯಿಂದ. ದಿಲ್ಲಿಯಿಂದ ಲಿಸ್ಟ್ ಬಂದರೂ ಕೂಡ ಇವತ್ತು ನೋಡಿ ಸೋಮವಾರ, ನಾಳೆನೇ ಲಿಸ್ಟ್ ಬಂದರೂ ಪ್ರಮಾಣ ವಚನ ತಗೊಳ್ಳೋದಕ್ಕಾಗೋದಿಲ್ಲ. ರಾಜ್ಯಪಾಲರು ಪ್ರವಾಸದಲ್ಲಿದ್ದಾರೆ. ಅವರು ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಅವರು ಬರದೇ ಗುರುವಾರ, ಅವ್ರು ಬಂದ ನಂತರನೇ ಆಗಬೇಕು. ಈ ಹಿಂದೆ ಒಂದು ಸಲ ಲಿಸ್ಟ್ ಎಲ್ಲ ಫೈನಲ್ ಆಗೇ ಬಿಡ್ತು ಅಂದ್ಕೊಂಡು DAPRನವರು ಲೋಕೋಪಯೋಗಿ ಇಲಾಖೆಗೆ ಪತ್ರನೂ ಬರೆದಿದ್ರು. ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ತಯಾರಿ ಮಾಡ್ಕೊಳ್ಳಿ ಅಂತ ಪತ್ರನೂ ಬರೆದಿದ್ರು. ತಯಾರಿಗಳು ಶುರುನೂ ಆಗಿಬಿಟ್ಟಿದ್ವು, ಬಟ್ ಅರ್ಧಕ್ಕೆ ನಿಂತದು. ಈ ಸಲ ಹಂಗಾಗೋದಿಲ್ಲ. ಮುಗಿತಲ್ಲ, CJP ಪ್ರತಿಭಟನೆಯೂ ಮುಗಿದಿದೆ, ಎಲ್ಲ ಆಗಿದೆ. ಈ ಸಲ ಆಗತ್ತೆ. ಗುರುವಾರದ ನಂತರ ಯಾವಾಗಾದರೂ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ನಾಯಕರುಗಳು ಮಾತಾಡಿದ್ದಾರೆ ನೋಡಿ. ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಕ್ಯಾಬಿನೆಟ್ ವಿಚಾರ ಅಲ್ಲ. ಯಾಕಂದ್ರೆ ನಾನು ಇವತ್ತು ಯಾವುದೋ ಖಾಸಗಿ ವಿಚಾರದಲ್ಲಿ ಹೋಗ್ತಾ ಇರೋದು. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಏನು ಬೆಳವಣಿಗೆ ಇದೆ ಅದನ್ನ ನೋಡಿ ನಾನು ತಿಳಿಸ್ತೀನಿ. ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಸರ್, ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬಹುದು ಅನ್ನೋ ಭರವಸೆ ಇದೆ. ಎಲ್ಲವೂ ಸುಗಮವಾಗಿ ಆದಂತಹ ಸಂದರ್ಭದಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಸಚಿವ ಸಂಪುಟದ ವಿಸ್ತರಣೆ ಆಗೇ ಆಗುತ್ತೆ. ನಿರೀಕ್ಷೆ ಅನ್ನೋದು ಎಲ್ಲರಿಗೂ ಇದ್ದೇ ಇದೆ. ಯಾರ ಮೇಲೆ ಒತ್ತಡ ಹಾಕಿ ನಾನು ಅಧಿಕಾರ ಪಡ್ಕೊಳ್ಳೋದಲ್ಲ. ಪಕ್ಷದ ಜೊತೆ ನಿಂತಿದ್ದೇವೆ, ಪಕ್ಷದ ಸಿದ್ಧಾಂತವನ್ನು ಎತ್ತಿಡಿದಿದ್ದೇವೆ. ನಿರೀಕ್ಷೆನೂ ಇದೆ, ವಿಶ್ವಾಸನೂ ಇದೆ. ನಾನು ಪಕ್ಷವನ್ನು ನಂಬಿ, ಪಕ್ಷದ ಸಿದ್ಧಾಂತವನ್ನು ನಂಬಿ ಕೆಲಸ ಮಾಡ್ತಿರುವಂಥದ್ದು. ನನ್ನ ಅರ್ಹತೆ ಏನು ಅಂತದ್ದು ಅವ್ರಿಗೆ ಗೊತ್ತಿದೆ. ಖಂಡಿತವಾಗಿ ನಾನು ಇರ್ತೇನೆ ಅನ್ನೋದು ನಾನೇ ಹೇಳ್ತಾ ಇದ್ದೀನಲ್ಲ. ನಾನು ಹೊಸ ಮುಖ ಅಲ್ವಾ. ರಾಹುಲ್ ಗಾಂಧಿಯವರವರ ಅಭಿಪ್ರಾಯ ಮತ್ತು ಅವರ ಮಾತಿನಂತೆ ನಮಗೂ ಕೂಡ ಹೊಸ ಮುಖ ಆಗಿರೋದು ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ನನ್ನನ್ನು ಮಂತ್ರಿ ಮಾಡಲಿ ಅಂತ ಅವ್ರ ಜೊತೆ ನಿಂತ್ಕೊಳ್ಳಿಲ್ಲ. ಜಿಲ್ಲೆಗೊಂದು ಪ್ರಾತಿನಿಧ್ಯ ಬೇಕಲ್ಲ, ಅಲ್ಲಿ ಮಂತ್ರಿ ಮಾಡೇ ಉಸ್ತುವಾರಿ ಸಚಿವರು ಆಗಬೇಕು. ಅದರಿಂದ ಒಂದು ಅವಕಾಶ ಮಾಡಿಕೊಡಿ. ನಾನು ಸೀನಿಯರ್ ಇದ್ದೀನಿ, 5 ಬಾರಿ ಶಾಸಕನಾಗಿದ್ದೇನೆ. ಇವ್ರು ನನ್ನ ಮಂತ್ರಿ ಮಾಡಲಿ ಅಂತೇಳಿ ನಾನು ಯಾವತ್ತೂ ಕೂಡ ಅವ್ರ ಪರವಾಗಿ ನಾನು ಬ್ಯಾಟ್ನ ಬೀಸಲಿಲ್ಲ. ನಮಗೆ ನಮ್ಮ ಜಿಲ್ಲೆಯವರು ಯಾರ್ಯಾರು ಮಿನಿಸ್ಟರ್ ಆಗ್ತಾರೆ ಅನ್ನೋದು ಒಂದು ಕುತೂಹಲ. ಇಬ್ಬರು DCM ಆಗ್ತಾರಾ ಅನ್ನೋದು ಇನ್ನೊಂದು ಕುತೂಹಲ. ಬಹುಶಃ ಆಗ್ತಾರೆ. DK ಶಿವಕುಮಾರ್ ಅವರು ಅದಕ್ಕೇನು ಬೇಡ ಅಂದಿಲ್ವಂತೆ, ಮಾಡೋದಿದ್ದರೆ ಮಾಡಿ ಅಂದಿದ್ದಾರೆ. ಇನ್ ಆಲ್ ಪ್ರೊಬ್ಯಾಬಿಲಿಟಿ
ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಂ ಬಿ ಪಾಟೀಲರು DCM ಆಗಬಹುದು ಅಂತಿದೆ. 3 ಜನ DCMಗಳು ಅಂತಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.